ಇವತ್ತು ಗೌರಿ ಗಣೇಶ ಹಬ್ಬ ನಾಡಿನಾದ್ಯಂತ ಸಂಭ್ರಮದಿಂದ ನಡೀತಾ ಇದೆ. ಗಣೇಶ ಹಬ್ಬದ ದಿನವೇ ಬಸ್ ಅವಘಡವೊಂದು ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಟೈರ್ ಸ್ಫೋಟಗೊಂಡಿದೆ. ಗಣೇಶ ಹಬ್ಬದ ದಿನ ನಡೆಯಬಾರದ ಒಂದು ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದಂತಹ ಖಾಸಗಿ ಬಸ್ ಟೈರ್ ಸ್ಫೋಟಗೊಂಡು ನಿಯಂತ್ರಣವನ್ನು ಕಳೆದುಕೊಂಡು ಬೈಕಿಗೆ ಬಸ್ಸು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಾಗಡಿಯ ಜುಟ್ಟನಹಳ್ಳಿ ಗೇಟ್ ಬಳಿ ಈ ದುರಂತ ಸಂಭವಿಸಿದ್ದು ಸಂಬಂಧಪಟ್ಟ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಫೋಟದ ರಭಸಕ್ಕೆ ಬಸ್ನಿಂದ ಬೇರ್ಪಟ್ಟ ಟಯರು. ಅರಳಕುಪ್ಪೆಯ ಗಂಗಮ್ಮ, ಶಿವಣ್ಣ ದುರ್ಮರಣಕ್ಕೀಡಾಗಿದ್ದಾರೆ. ಹಬ್ಬಕ್ಕೆ ಅತ್ತೆಯನ್ನ ಕರೆದೊಯ್ಯುತ್ತಿದ್ದಂತಹ ಅಳಿಯ ಪಾಪ ಅದೇನು ಕನಸನ್ನು ಹೊತ್ಕೊಂಡು ಹೋಗ್ತಾ ಇದ್ರು. ಗಣೇಶ ಹಬ್ಬದ ದಿನವೇ ಬಸ್ ಅವಘಡ. ಸೊ ಖಾಸಗಿ ಪ್ರೈವೇಟ್ ಬಸ್ ಒಂದು ಚಲಿಸ್ತಾ ಇತ್ತು, ಅದರ ಟೈರ್ ಸ್ಫೋಟಗೊಳ್ಳುತ್ತೆ. ಇನ್ನು ಗಾಡಿಯ ಟೈರ್ ಸ್ಫೋಟಗೊಂಡ ನಂತರ ಅದರ ಕಂಟ್ರೋಲ್ ತಪ್ಪುತ್ತೆ. ಸಹಜವಾಗಿ ಒಂದು ಟೈರ್ ಗಾಳಿ ಇಲ್ಲದೆ ಉಳಿದಂತಹ ಟೈರ್ ಗಾಳಿ ಇದ್ದು ಚಲಿಸೋದಕ್ಕೆ ಸಾಧ್ಯ ಇಲ್ಲ, ಅದರ ದಿಕ್ಕೆ ತಪ್ಪುತ್ತೆ. ಸೊ ಕಂಟ್ರೋಲ್ ಕಳ್ಕೊಂಡಿತ್ತು ಬಸ್ಸು. ನಿಯಂತ್ರಣ ತಪ್ಪಿ ಬೈಕಿಗೆ ಬಸ್ಸು ಡಿಕ್ಕಿ ಆಗಿದೆ. ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಮಾಗಡಿಯ ಜುಟ್ಟನಹಳ್ಳಿ ಗೇಟ್ ಬಳಿ ದುರಂತ ಸಂಭವಿಸಿದ್ದು ಸ್ಫೋಟದ ರಭಸಕ್ಕೆ ಬಸ್ನಿಂದ ಬೇರ್ಪಟ್ಟ ಟಯರು. ಅರಳಕುಪ್ಪೆಯ ಗಂಗಮ್ಮ, ಶಿವಣ್ಣ ದುರ್ಮರಣಕ್ಕೀಡಾದಂತಹ ದುರ್ದೈವಿಗಳು. ಇನ್ನು ಹಬ್ಬಕ್ಕೆ ಅತ್ತೆಯನ್ನು ಕರೆದೊಯ್ತಾ ಇದ್ದಂತಹ ಅಳಿಯ. ಸೊ ಈ ತರಹದ್ದೊಂದು ಅವಘಡ ಬೆಂಗಳೂರಿನಲ್ಲಿ ಸಂಭವಿಸಿದೆ. ಇವತ್ತು ಗೌರಿ ಗಣೇಶ ಹಬ್ಬ ನಾಡಿನಾದ್ಯಂತ ಸಂಭ್ರಮದಿಂದ ನಡೀತಾ ಇದೆ. ಗಣೇಶ ಹಬ್ಬದ ದಿನವೇ ಬಸ್ ಅವಘಡವೊಂದು ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಟೈರ್ ಸ್ಫೋಟಗೊಂಡಿದೆ. ಗಣೇಶ ಹಬ್ಬದ ದಿನ ನಡೆಯಬಾರದ ಒಂದು ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದಂತಹ ಖಾಸಗಿ ಬಸ್ ಟೈರ್ ಸ್ಫೋಟಗೊಂಡು ನಿಯಂತ್ರಣವನ್ನು ಕಳೆದುಕೊಂಡು ಬೈಕಿಗೆ ಬಸ್ಸು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಾಗಡಿಯ ಜುಟ್ಟನಹಳ್ಳಿ ಗೇಟ್ ಬಳಿ ಈ ದುರಂತ ಸಂಭವಿಸಿದ್ದು ಸಂಬಂಧಪಟ್ಟ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಫೋಟದ ರಭಸಕ್ಕೆ ಬಸ್ನಿಂದ ಬೇರ್ಪಟ್ಟ ಟಯರು. ಅರಳಕುಪ್ಪೆಯ ಗಂಗಮ್ಮ, ಶಿವಣ್ಣ ದುರ್ಮರಣಕ್ಕೀಡಾಗಿದ್ದಾರೆ. ಹಬ್ಬಕ್ಕೆ ಅತ್ತೆಯನ್ನ ಕರೆದೊಯ್ಯುತ್ತಿದ್ದಂತಹ ಅಳಿಯ ಪಾಪ ಅದೇನು ಕನಸನ್ನು ಹೊತ್ಕೊಂಡು ಹೋಗ್ತಾ ಇದ್ರು. ಗಣೇಶ ಹಬ್ಬದ ದಿನವೇ ಬಸ್ ಅವಘಡ. ಸೊ ಖಾಸಗಿ ಪ್ರೈವೇಟ್ ಬಸ್ ಒಂದು ಚಲಿಸ್ತಾ ಇತ್ತು, ಅದರ ಟೈರ್ ಸ್ಫೋಟಗೊಳ್ಳುತ್ತೆ. ಇನ್ನು ಗಾಡಿಯ ಟೈರ್ ಸ್ಫೋಟಗೊಂಡ ನಂತರ ಅದರ ಕಂಟ್ರೋಲ್ ತಪ್ಪುತ್ತೆ. ಸಹಜವಾಗಿ ಒಂದು ಟೈರ್ ಗಾಳಿ ಇಲ್ಲದೆ ಉಳಿದಂತಹ ಟೈರ್ ಗಾಳಿ ಇದ್ದು ಚಲಿಸೋದಕ್ಕೆ ಸಾಧ್ಯ ಇಲ್ಲ, ಅದರ ದಿಕ್ಕೆ ತಪ್ಪುತ್ತೆ. ಸೊ ಕಂಟ್ರೋಲ್ ಕಳ್ಕೊಂಡಿತ್ತು ಬಸ್ಸು. ನಿಯಂತ್ರಣ ತಪ್ಪಿ ಬೈಕಿಗೆ ಬಸ್ಸು ಡಿಕ್ಕಿ ಆಗಿದೆ. ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಮಾಗಡಿಯ ಜುಟ್ಟನಹಳ್ಳಿ ಗೇಟ್ ಬಳಿ ದುರಂತ ಸಂಭವಿಸಿದ್ದು ಸ್ಫೋಟದ ರಭಸಕ್ಕೆ ಬಸ್ನಿಂದ ಬೇರ್ಪಟ್ಟ ಟಯರು. ಅರಳಕುಪ್ಪೆಯ ಗಂಗಮ್ಮ, ಶಿವಣ್ಣ ದುರ್ಮರಣಕ್ಕೀಡಾದಂತಹ ದುರ್ದೈವಿಗಳು. ಇನ್ನು ಹಬ್ಬಕ್ಕೆ ಅತ್ತೆಯನ್ನು ಕರೆದೊಯ್ತಾ ಇದ್ದಂತಹ ಅಳಿಯ. ಸೊ ಈ ತರಹದ್ದೊಂದು ಅವಘಡ ಬೆಂಗಳೂರಿನಲ್ಲಿ ಸಂಭವಿಸಿದೆ. ಇವತ್ತು ಗೌರಿ ಗಣೇಶ ಹಬ್ಬ ನಾಡಿನಾದ್ಯಂತ ಸಂಭ್ರಮದಿಂದ ನಡೀತಾ ಇದೆ. ಗಣೇಶ ಹಬ್ಬದ ದಿನವೇ ಬಸ್ ಅವಘಡವೊಂದು ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಟೈರ್ ಸ್ಫೋಟಗೊಂಡಿದೆ. ಗಣೇಶ ಹಬ್ಬದ ದಿನ ನಡೆಯಬಾರದ ಒಂದು ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದಂತಹ ಖಾಸಗಿ ಬಸ್ ಟೈರ್ ಸ್ಫೋಟಗೊಂಡು ನಿಯಂತ್ರಣವನ್ನು ಕಳೆದುಕೊಂಡು ಬೈಕಿಗೆ ಬಸ್ಸು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಾಗಡಿಯ ಜುಟ್ಟನಹಳ್ಳಿ ಗೇಟ್ ಬಳಿ ಈ ದುರಂತ ಸಂಭವಿಸಿದ್ದು ಸಂಬಂಧಪಟ್ಟ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಫೋಟದ ರಭಸಕ್ಕೆ ಬಸ್ನಿಂದ ಬೇರ್ಪಟ್ಟ ಟಯರು. ಅರಳಕುಪ್ಪೆಯ ಗಂಗಮ್ಮ, ಶಿವಣ್ಣ ದುರ್ಮರಣಕ್ಕೀಡಾಗಿದ್ದಾರೆ. ಹಬ್ಬಕ್ಕೆ ಅತ್ತೆಯನ್ನ ಕರೆದೊಯ್ಯುತ್ತಿದ್ದಂತಹ ಅಳಿಯ ಪಾಪ ಅದೇನು ಕನಸನ್ನು ಹೊತ್ಕೊಂಡು ಹೋಗ್ತಾ ಇದ್ರು. ಗಣೇಶ ಹಬ್ಬದ ದಿನವೇ ಬಸ್ ಅವಘಡ. ಸೊ ಖಾಸಗಿ ಪ್ರೈವೇಟ್ ಬಸ್ ಒಂದು ಚಲಿಸ್ತಾ ಇತ್ತು, ಅದರ ಟೈರ್ ಸ್ಫೋಟಗೊಳ್ಳುತ್ತೆ. ಇನ್ನು ಗಾಡಿಯ ಟೈರ್ ಸ್ಫೋಟಗೊಂಡ ನಂತರ ಅದರ ಕಂಟ್ರೋಲ್ ತಪ್ಪುತ್ತೆ. ಸಹಜವಾಗಿ ಒಂದು ಟೈರ್ ಗಾಳಿ ಇಲ್ಲದೆ ಉಳಿದಂತಹ ಟೈರ್ ಗಾಳಿ ಇದ್ದು ಚಲಿಸೋದಕ್ಕೆ ಸಾಧ್ಯ ಇಲ್ಲ, ಅದರ ದಿಕ್ಕೆ ತಪ್ಪುತ್ತೆ. ಸೊ ಕಂಟ್ರೋಲ್ ಕಳ್ಕೊಂಡಿತ್ತು ಬಸ್ಸು. ನಿಯಂತ್ರಣ ತಪ್ಪಿ ಬೈಕಿಗೆ ಬಸ್ಸು ಡಿಕ್ಕಿ ಆಗಿದೆ. ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಮಾಗಡಿಯ ಜುಟ್ಟನಹಳ್ಳಿ ಗೇಟ್ ಬಳಿ ದುರಂತ ಸಂಭವಿಸಿದ್ದು ಸ್ಫೋಟದ ರಭಸಕ್ಕೆ ಬಸ್ನಿಂದ ಬೇರ್ಪಟ್ಟ ಟಯರು.
ಅರಳಕುಪ್ಪೆಯ ಗಂಗಮ್ಮ ಶಿವಣ್ಣ ದುರ್ಮರಣಕ್ಕೀಡಾದಂತಹ ದುರ್ದೈವಿಗಳು. ಇನ್ನು ಹಬ್ಬಕ್ಕೆ ಅತ್ತೆಯನ್ನು ಕರೆದೊಯ್ತಾ ಇದ್ದಂತಹ ಅಳಿಯ. ಸೊ ಈ ತರಹದ್ದೊಂದು ಅವಘಡ ಬೆಂಗಳೂರಿನಲ್ಲಿ ಸಂಭವಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.